ನಮಸ್ಕಾರ ವಿದ್ಯಾರ್ಥಿಗಳೇ, ಈಗಾಗಲೇ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೋಸ್ಕರ ಎನ್ಯುವಲ್ ಎಕ್ಸಾಮಿನೇಷನ್ ತಯಾರಿ ಮಾಡ್ಕೊಂತಿರುವಂತ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಇಂದ ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳಿ ಇಂಪಾರ್ಟೆಂಟ್ ರಿಪೀಟ್ ಆಗಿರುವಂತಹ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೇನೆ. 3 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಕೂಡ ನಾನು ಇವಾಗ 3 ಮಾರ್ಕ್ಸ್ ಕ್ವಶನ್ ಗಳನ್ನ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಓನ್ಲಿ ಕೆಮಿಸ್ಟ್ರಿ, ಈಗಾಗಲೇ ನಾ ಬಯಾಲಜಿನೂ ಮತ್ತು ಫಿಸಿಕ್ಸ್ ಕೂಡ ಅಪ್ಡೇಟ್ ಮಾಡಿದ್ದೇನೆ, ಹೋಗಿ ನೋಡ್ಕೊಳ್ರಿ. ವಿಡಿಯೋಗಳು ಕೂಡ ಇದಾವೆ ವಿತ್ ಕ್ವಶನ್ ಆನ್ಸರ್ಸ್. ಮತ್ತೆ ಇನ್ ಕೇಸ್ ಆಫ್ ನೀವು PDF ಬೇಕಾದ್ರೆ ಡಿಸ್ಕ್ರಿಪ್ಷನ್ ಒಳಗಡೆ ನಂಬರ್ ಲಿಂಕ್ ಕೊಟ್ಟಿರ್ತೇನೆ, ಹೋಗಿ ನೀವು ಈ ಒಂದು PDF ಫೋಟೋಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಬಫರ್ಸ್ ಇನ್ ಮೆಡಿಸಿನ್. ಮೆಡಿಸಿನ್ ಅಲ್ಲಿ ಬಫರ್ದ್ ಏನ್ ರೋಲ್ ಇದೆ ಅಂತ ಇದೆ ಕ್ವಶನ್ ಕೇಳ್ತಾ ಇದೆ. ಹಂಗ ನೋಡಿದ್ರೆ ಅದು ಹೇಳ್ತಾ ಹೋದ್ರೆ ಎಲ್ಲಾ ಮೆಡಿಸಿನ್ ಬಗ್ಗೆ ಹೇಳ್ಬೇಕಾಗತ್ತ, ಬಟ್ ಜನರಲ್ ಆಗಿ ಬರೋದ್ರಲ್ಲಿ ಇಂಪಾರ್ಟೆನ್ಸ್ ಆಫ್ ಬಫರ್ ಇನ್ ಮೆಡಿಸಿನ್ಸ್. ಒಂದೇದು ಕಾಮನ್ ಆಗಿ ಬಫರ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳೋದಾದ್ರೆ, ಒಂದು ಮೇಂಟೈನ್ ದ ಬ್ಲಡ್ pH ಇನ್ ದ ಬಾಡಿ. ನಮ್ಮ ಬಾಡಿ ಒಳಗಡೆ ಬ್ಲಡ್ pH ಅನ್ನ ಮೇಂಟೈನ್ ಮಾಡುತ್ತೆ. ಯಾಕಂದ್ರೆ ನಮ್ಮ ಬ್ಲಡ್ pH 7.35 ಇಂದ 7.45 ಇರಬೇಕು. ಸೊ ಇದನ್ನ ರೆಗ್ಯುಲೇಟ್ ನಾವೇನ್ ಬೇಕಾದ ಆಹಾರ ತಿಂತಿರ್ತೀವಿ, ಬದಲಾವಣೆ ಆಗುತ್ತೆ. ಹೀಗಾಗಿ ಬಾಡಿ ಒಳಗಡೆ ಬ್ಲಡ್ pH ರೆಗ್ಯುಲೇಟ್ ಮಾಡ್ತಾ ಇದೆ. ಎರಡನೇದು ಇಂಜೈಮ್. ನಮ್ಮ ಬಾಡಿ ಒಳಗಡೆ ಇಂಜೈಮ್ ಕೆಲಸ ಮಾಡ್ಬೇಕಂದ್ರೆ ಇದು ಆಪ್ಟಿಮಲ್ pH ಇರಲೇಬೇಕು. ಸೊ ಆ ಆಪ್ಟಿಮಲ್ pH ಇಲ್ಲಿ ಏನಾಗ್ತಿರುತ್ತೆ, ಬದಲಾವಣೆ ಆಗ್ತಿರ್ತದೆ. ಅದನ್ನ ಈ ಬದಲಾವಣೆ ಆಗೋದ್ರಿಂದ ಏನಾಗುತ್ತೆ, ಇಲ್ಲಿ ಡಿನ್ಯಾಚುರೇಷನ್, ಇನ್ಆಕ್ಟಿವ್ ಇಂಜೈಮ್ಗಳು ಆಗ್ಬಿಡ್ತವೆ. ಅದನ್ನ ಕಾಪಾಡುವಂತ ಸ್ಪೆಸಿಫಿಕ್ ರೇಂಜ್ ಅನ್ನ ಕಾಪಾಡುವಂತ ಕೆಲಸವನ್ನ ಇಂಜೈಮ್ಗಳು ಮಾಡ್ತವೆ. ಈ ಬಫರ್ ಸೊಲ್ಯೂಷನ್ ಮಾಡುತ್ತೆ. ಮೂರನೇದು ಮೆಟಾಬಾಲಿಕ್ ಪ್ರೊಸೆಸ್, ಪ್ರೊಡ್ಯೂಸ್ ಅಸಿಡ್ ಆರ್ ಅ ಬೇಸ್. ಬಫರ್ ನ್ಯೂಟ್ರಲೈಸ್. ನಮ್ಮ ಬಾಡಿ ಒಳಗಡೆ ಒಂದೇನಿದೆಪ್ಪ ಅಂತಂದ್ರೆ ಅಸಿಡಿಕ್ ಕ್ರಿಯೇಟ್ ಮಾಡುವಂತ ಒಂದು ಸ್ಟಾಮಕ್ ಇದೆ. ಅದೇನ್ ಮಾಡುತ್ತೆ ಅಂದ್ರೆ ಅಸಿಡ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅಥವಾ ಮೆಟಾಬಾಲಿಕ್ ಪ್ರೊಸೆಸ್ ಇದೆ ನಮ್ಮ ಸೆಲ್ ಒಳಗಡೆ ಕೂಡ ಇರುತ್ತೆ, ಅದು ಅಸಿಡ್ ಬೇಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾನೆ ಇರ್ತವೆ. ಅದು ಹಾರ್ಮ್ಫುಲ್ ಆಗ್ಬೋದು ಸಮ್ಟೈಮ್ಸ್. ಅದನ್ನ ಪ್ರಿವೆಂಟ್ ಮಾಡುವಂತ ಕೆಲಸವನ್ನ ನಮ್ಮ ಬಫರ್ ಸಿಸ್ಟಮ್ ಮಾಡುತ್ತೆ ಬಾಡಿ ಒಳಗಡೆ. ನೆಕ್ಸ್ಟ್, ಬಫರ್ ಇನ್ಶೂರ್ ದ ಸ್ಟೆಬಿಲಿಟಿ, ಇಫಿಷಿಯನ್ಸಿ ಅಂಡ್ ಲೈಫ್ ಶೆಲ್ಫ್ ಲೈಫ್ ಆಫ್ ದಿ ಡ್ರಗ್ಸ್. ಈಗ ನಾವು ಎಕ್ಸ್ಪೈರ್ ಡೇಟ್ ಅಂತ ಬರೀ ಡ್ರಗ್ ಮೇಲೆ, ಮೆಡಿಸಿನ್ಸ್ ಮೇಲೆ ಎಕ್ಸ್ಪೈರ್ ಡೇಟ್ ಅಂತ ಇರ್ತಾವೆ. ಅದನ್ನ ಎಕ್ಸ್ಪೈರ್ ಡೇಟ್ ಅನ್ನ ಡಿಸೈಡ್ ಮಾಡೋದು ಈ ಬಫರ್ ಸೊಲ್ಯೂಷನ್ ರೀ. ಎಲ್ಲಿ ತನಕ ಬಫರ್ ಸೊಲ್ಯೂಷನ್ ಇರುತ್ತೆ ಅಲ್ಲಿ ತನಕ ಮೆಡಿಸಿನ್ ಚೆನ್ನಾಗಿರುತ್ತೆ. ಬಫರ್ ಹೋದ್ಮೇಲೆ ಎಕ್ಸ್ಪೈರ್ ಆಗ್ಬಿಡುತ್ತೆ. ಬಫರ್ ಹೆಲ್ಪ್ ಟು ಮೇಂಟೈನ್ ದ pH ಆಫ್ ದಿ ಪ್ರಾಡಕ್ಟ್ ಲೈಕ್ ಶಾಂಪೂಸ್, ಲೋಷನ್ಸ್. ಈ ನಾವು ಯೂಸ್ ಮಾಡುವಂತ ಲೋಷನ್ಸ್, ಸ್ಕಿನ್, ಹೇರ್ ಲೋಷನ್ ಗಳನ್ನ ಯೂಸ್ ಮಾಡ್ಕೊಂತೀವಿ. ಅವುಗಳಲ್ಲಿ ಬ್ಲಡ್, ಅದರಲ್ಲಿ ಇರುವಂತ ಪ್ರಾಡಕ್ಟ್ pH ಕೂಡ ಚೇಂಜ್ ಆಗದಂಗೆ ಈ ಬಫರ್ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ವಾಷಿಂಗ್ ಸೋಡಾ? ಮೆನ್ಷನ್ ಇಟ್ಸ್ ಯೂಸಸ್. ವಾಷಿಂಗ್ ಸೋಡಾ ಅಂದ್ರೆ ಏನು, ಅದರ ಯೂಸ್ ಗಳೇನು? ವಾಷಿಂಗ್ ಸೋಡಾ ಅಂದ್ರೆ ಏನು? ಇದು ಒಂದು ಕಾಂಪೌಂಡ್ ರೀ, ಕೆಮಿಕಲ್ ಕಾಂಪೌಂಡ್ ರೀ. ಇದರದ ಹೆಸರು ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಇದರದ ಕೆಮಿಕಲ್ ಫಾರ್ಮುಲಾ Na2CO3 ಇದೆ. ಹೌದ್ರಿ? ಇದೆಲ್ಲಿ ಯೂಸ್ ಆಗುತ್ತಾ? ಇಟ್ ಈಸ್ ಅ ಪವರ್ಫುಲ್ ಕ್ಲೀನಿಂಗ್ ಏಜೆಂಟ್. ವಾಷಿಂಗ್ ಸೋಡಾ ನಮ್ಗೆ ಗೊತ್ತಲ್ಲ, ಮನೆಯಲ್ಲಿ ನಾವು ಲಾಂಡ್ರಿಗಳಲ್ಲಿ ಡಿಟರ್ಜೆಂಟ್ ಆಗಿ ಯೂಸ್ ಮಾಡ್ಕೊಂತೀವಿ, ಹೌಸ್ ಹೋಲ್ಡ್ ಅಲ್ಲಿ ಕ್ಲೀನಿಂಗ್ ಆಗಿ ಯೂಸ್ ಮಾಡ್ಕೊಂತೀವಿ. ಗ್ರೀಸ್ ಗಳನ್ನ, ಸ್ಟೇನ್ ಗಳನ್ನ ರಿಮೂವ್ ಮಾಡ್ಲಿಕ್ಕೆ ಕೂಡ ನಾವು ಸೋಪ್ ಗಳನ್ನ ಯೂಸ್ ಮಾಡ್ಕೊಂತೀವಿ. ಆ ಡಿಟರ್ಜೆಂಟ್ ಯೂಸ್ ಮಾಡ್ತೀವಲ್ಲ, ಅದು ವಾಷಿಂಗ್ ಸೋಡಾ. ಪೌಡರ್ ಕೂಡ ಸಿಗುತ್ತೆ ನಮಗೆ, ಅಲ್ಲಿ ಯೂಸ್ ಮಾಡ್ತೀವಿ. ಎರಡನೇದು ಆಡೆಡ್ ರಿಮೂವಲ್ ಆಫ್ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ ಅಯಾನ್ಸ್, ಹಾರ್ಡ್ನೆಸ್ ಆಫ್ ವಾಟರ್. ಗಡುಸು ನೀರನ್ನ ಮೃದು ನೀರು ಮಾಡುವಂತಹದ್ದು, ಅದಕ್ಕೆ ನಾವು ಹಾರ್ಡ್ನೆಸ್ ಆಫ್ ವಾಟರ್ ಅಂತ ಕರಿತೀವಿ. ಇಲ್ಲಿ ಹಾರ್ಡ್ ವಾಟರ್ ನ ಸಾಫ್ಟ್ ವಾಟರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಕೂಡ ಇದನ್ನ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಪಾಯಿಂಟ್, ದ ಕೀ ಇನ್ಗ್ರೀಡಿಯಂಟ್ ಆಫ್ ದಿ ಗ್ಲಾಸ್ ತಯಾರಿಕೆ, ಸೋಪ್ ತಯಾರಿಕೆ, ಪೇಪರ್ ತಯಾರಿಕೆ, ಟೆಕ್ಸ್ಟೈಲ್, ಅಲ್ಲಿ ಕೂಡ ಇದನ್ನ ನಾವು ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್, ಇಲ್ಲಿ ಇಟ್ ಈಸ್ ಯೂಸ್ಡ್ ಸಿಂಥೆಟಿಕ್ ಸೋಡಿಯಂ ಕಾಂಪೌಂಡ್ಸ್, ಬೋರೆಕ್ಸ್ ಗಳನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ರಾ ಮೆಟೀರಿಯಲ್ ಆಗಿ ಕೂಡ ಇದನ್ನ ಯೂಸ್ ಮಾಡ್ಕೊಂತೀವಿ. ಬೋರೆಕ್ಸ್ ರೆಡಿ ಮಾಡ್ಕೊಳ್ಳೋಕೆ ಕೂಡ ಸೋಡಿಯಂ ಕಾಂಪೌಂಡ್ ಗಳನ್ನಾಗಿ ಇದನ್ನ ಅದರಲ್ಲಿ ಇನ್ಗ್ರೀಡಿಯಂಟ್ ಆಗಿ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಕ್ವಶನ್ಸ್, ಮೆನ್ಷನ್ ದ ಯೂಸಸ್ ಆಫ್ ಫಿನಾಲ್. ಇದು ಬಹಳ ಸಲ ರಿಪೀಟ್ ಆಗಿದೆ. ಒಂದು, ಇದನ್ನ ನಾವು ಬೆಕಲೈಟ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂತೀವಿ. ಬೆಕಲೈಟ್ ಅನ್ನೋದು ಕೂಡ ಒಂದು ಕಾಂಪೌಂಡ್ ರೀ. ಓಕೆ, ಸೊ ಇದನ್ನು ಕೂಡ ನಾವು ಯೂಸ್ ಮಾಡ್ಕೊಂತೀವಿ. ಆಮೇಲೆ ಆಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ಕೊಂತೀವಿ. ಆಮೇಲೆ ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡ್ಕೊಂತೀವಿ. ಆಂಟಿಸೆಪ್ಟಿಕ್ ಅಂತಂದ್ರೆ ಇಲ್ಲಿ ನಮ್ ಗಾಯಗೆ ಅದಾಗದು ಹಾಕ್ತೇವೆ ನೋಡ್ರಿ, ಈ ಡೆಟಾಲ್ಗಳಲ್ಲಿ ಯೂಸ್ ಮಾಡ್ಕೊಂತೀವಿ. ಡಿಸ್ಇನ್ಫೆಕ್ಟೆಂಟ್ ಅಂದ್ರೆ ಕ್ಲೀನ್ ಮಾಡ್ಲಿಕ್ಕೆ, ಈ ಸರ್ಜರಿ ಮಾಡ್ಬೇಕಾದ್ರೆ ಅಲ್ಲಿ ಇರುವಂತ ಇನ್ಸ್ಟ್ರೂಮೆಂಟ್ ಗಳನ್ನ ಅಥವಾ ಆ ಒಂದು ಪಾರ್ಟ್ ಗಳನ್ನ ಕ್ಲೀನ್ ಮಾಡಬೇಕಿತ್ತು, ನೀವು ಇಂಜೆಕ್ಷನ್ ಮಾಡ್ಕೊಂತ ಮೊದಲು ಸ್ವಲ್ಪ ಸ್ಕ್ರಬ್ ಮಾಡ್ತಾರೆ ನೋಡ್ರಿ, ಅಲ್ಲಿ ನಾವು ಆಂಟಿಸೆಪ್ಟಿಕ್, ಡಿಸ್ಇನ್ಫೆಕ್ಟೆಂಟ್ ಆಗಿ ಲೋಷನ್ ಗಳನ್ನ ಯೂಸ್ ಮಾಡ್ಕೊಂತೀವಿ. ಮತ್ತೆ ಡ್ರಗ್ಸ್ ಮ್ಯಾನುಫ್ಯಾಕ್ಚರ್ ದಲ್ಲಿ ಯೂಸ್ ಮಾಡ್ಕೊಂತೀವಿ. ಡೈಸ್, ಬಣ್ಣ ತಯಾರಿಕೆ ಕೂಡ ಇದನ್ನ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್, ಫಿನಾಲ್ ಅನ್ನ ಕ್ಲೀನಿಂಗ್, ಹೌಸ್ ಹೋಲ್ಡ್ ಕ್ಲೀನಿಂಗ್ ಅಲ್ಲಿ ಕೂಡ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್, ಡಿಫೈನ್ ಎಂಜೈಮ್ಸ್. ಮೆನ್ಷನ್ ನೇಮ್ ಎನಿ 3 ಹೆಸರಿಸಿ ಅಂತ ಹೇಳಿದಾರೆ. ಎಂಜೈಮ್ ಅಂದ್ರೆ ಏನ್ರಿ? ಎಂಜೈಮ್ಸ್ ಆರ್ ದಿ ಪ್ರೋಟೀನ್ಸ್. ಹೌದ್ರಿ, ಇದೊಂದು ಪ್ರೋಟೀನ್ ರೀ. ದೇ ಆಕ್ಟ್ ಎಸ್ ಅ ಬಯೋಲಾಜಿಕಲ್ ಕ್ಯಾಟಲಿಸ್ಟ್.
ಬಯಾಲಜಿಕಲ್ ಕೆಟಲಿಸ್ಟ್ ಆಗಿ ಕೆಲಸ ಮಾಡುತ್ತೆ. ಸ್ಪೀಡ್ ಅಪ್ ದ ಕೆಮಿಕಲ್ ರಿಯಾಕ್ಷನ್ಸ್ ಲಿವಿಂಗ್ ಆರ್ಗನಿಸಮ್ ಒಳಗಡೆ ವಿತೌಟ್ ಕನ್ಸ್ಯೂಮಿಂಗ್ ಪ್ರೊಸೆಸ್, ವಿತೌಟ್ ಆ ಒಂದು ಇಂಟರ್ಫಿಯರ್ ಆಗದೇನೆ, ಇದರಾಗದೇನೆ, ಅದರ ಜೊತೆಗೆ ಮಿಂಗಲ್ ಆಗದೇನೆ ಒಂದು ಕೆಮಿಕಲ್ ರಿಯಾಕ್ಷನ್ ಗಳನ್ನ ಪಾಸ್ಟ್ ಮಾಡುತ್ತೆ. ಪಾಸ್ಟ್ ಮಾಡುವಂತ ಒಂದು ಬಯೋ ಕೆಮಿಕಲ್ ಕೆಟಲಿಸ್ಟ್ ಇದು ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೆ. ಇದರಲ್ಲಿ 3 ಎಂಜೈಮ್ಸ್ ಅದಾವ್ರಿ. ಎಕ್ಸಾಂಪಲ್ ಬಹಳ ಇದಾವ, ನಾ 3 ಹೇಳ್ತೀನಿ. ಪ್ರೋಟೀಸ್, ಅಮೈಲೇಸ್, ಲೀಪೇಸ್, ಮಾಲ್ಟೇಸ್, ಸುಕ್ರೇಸ್, ಗ್ಯಾಲಾಕ್ಟೇಸ್, ಈ ತರ ಬಹಳ ಎಕ್ಸಾಂಪಲ್ ಇದಾವ. ನೆಕ್ಸ್ಟ್ ಆಸಿಡ್ ರೈನ್ ಅಂದ್ರೆ ಏನು? ಆಸಿಡ್ ರೈನ್ ಈಸ್ ಅ ಪ್ರೆಸಿಪಿಟೇಷನ್ ವಿತ್ pH ಲೋವರ್ ದೆನ್ ದ ನಾರ್ಮಲ್. ಸೊ ಇದು ಲೋವರ್ ದೆನ್ ದ ನಾರ್ಮಲ್ pH ಇದ್ರೆ, ಉದಾಹರಣೆಗೆ 5.5ಕ್ಕಿಂತ ಕಡಿಮೆ ಇದ್ರೆ, ಓಕೆನಾ? ಸೊ 5.5ಕ್ಕಿಂತ ಕಡಿಮೆ ಇದ್ರೆ ಆ ನೀರಿಗೆ ಆಸಿಡ್ ರೈನ್, ಮಳೆ ನೀರಿನ pH, ದ ರೇನ್ pH is less than 5.5, we call it as acid rain. ನಾರ್ಮಲ್ ಡೆಫಿನೇಷನ್ ರೀ. ನಾರ್ಮಲ್ ಡೆಫಿನೇಷನ್ ಏನ್ ಹೇಳ್ತೀವಿ ಅಂದ್ರ, ದ ರೇನ್ ವಾಟರ್ pH level is less than 5.5, we call it as acid rain. It is caused by pollutants like sulfur dioxide, nitrogen dioxide reacting with the water, oxygen and other chemicals in the atmosphere to form a sulfur and nitric acids. Sulfuric acid, nitric acid ಆಗಿ ಕನ್ವರ್ಟ್ ಆಗುತ್ತೆ. These acids can fall to the earth as a rain, snow, fog, dry particles causing environmental damage to buildings, soil, forest and aquatic life. ಇದೇನಾಗತ್ತೆ ಅಂತಂದ್ರ, ಯಾವಾಗ ಇದು ಸಲ್ಫರ್ ಡೈಆಕ್ಸೈಡ್ SO2 ಮತ್ತು NO2ಗಳು ವಾಟರ್ ಜೊತೆಗೆ ಮಿಂಗಲ್ ಆಗ್ಬಿಡ್ತಾವು. ಮಿಂಗಲ್ ಆದ್ಮೇಲೆ ಇದೇನಾಗತ್ತಂದ್ರೆ ಅದು ಸಲ್ಫರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ನೀರಿನ ಮುಖಾಂತರ, ಮಳೆ ನೀರಿನ ಮುಖಾಂತರ ರಿಟರ್ನ್ ಬರುತ್ತೆ. ಬಂದ ಮೇಲೆ ಸಾಯಿಲ್ ಮತ್ತು ಪ್ಲಾಂಟ್ ಗಳ ಮೇಲೆ ಪರಿಣಾಮ ಬೀಳುತ್ತೆ. ಯಾಕಂದ್ರೆ ಸಾಯಿಲ್ ಎಲ್ಲ ಹಾಳ ಹೋಗ್ಬಿಡುತ್ತ, ಪ್ಲಾಂಟ್ ಗಳು ಒಣಗಿ ಹೋಗ್ಬಿಡ್ತಾವು. ಅಕ್ವಾಟಿಕ್ ಲೈಫ್, ಜಲಚರ ಪ್ರಾಣಿಗಳಿಗೆ ಹಾನಿ ಆಗತ್ತ. ಮತ್ತೆ ಕಾರಿಡಾರ್ಸ್, ಯಾವ್ದು ಬಿಲ್ಡಿಂಗ್ಗಳು, ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಹಾಳಾಗ್ತವೆ. ಮೊನಮೆಂಟ್ಸ್, ಸ್ಟ್ಯಾಚ್ಯೂಗಳು, ಮೊನಮೆಂಟ್ಸ್ಗಳು ಇವೆಲ್ಲಗಳು ಅಂದ್ರೆ ಇವು ಪ್ರತಿಮೆಗಳು ಇರ್ತಾವ, ಪ್ರತಿಮೆ, ಆಮೇಲೆ ಇದ್ರದ್ದು ತಾಜ್ ಮಹಲ್, ಇಂಥವುಗಳು ಏನಾಗ್ತಾವಪ್ಪ ಅಂದ್ರೆ ಇಲ್ಲಿ ಅವು ಹಾಳಾಗಿ ಹೋಗ್ಬಿಡ್ತಾವ, ಕಪ್ಪಾಗ್ಬಿಡ್ತವೆ. ಇದನ್ನ ಹೆಂಗ್ ಪ್ರಿವೆಂಟ್ ಮಾಡ್ಬೇಕು? ಇಮಿಷನ್ ಕಂಟ್ರೋಲ್ ಮಾಡ್ಬೇಕ್ರಿ, ಇಂಪ್ಲಿಮೆಂಟ್ ಮಾಡ್ಬೇಕು. ಎಲ್ಲಾ ವಾಹನಗಳಿಗೆ ಇಮಿಷನ್ ಟೆಸ್ಟಿಂಗ್ ಮಾಡ್ಬೇಕು. ಕ್ಲಿಯರ್ ಫ್ಯೂಲ್ ಯೂಸ್ ಮಾಡ್ಬೇಕು. ಕಾರ್ಬನ್ ಪ್ರೊಡ್ಯೂಸ್ ಮಾಡದಿರುವಂತ ಫ್ಯೂಲ್ ಯೂಸ್ ಮಾಡ್ಬೇಕು. ಇಂಡಸ್ಟ್ರಿಯಲ್ ಪ್ರೊಸೆಸಿಂಗ್ ಮಾಡಿಬಿಡ್ಬೇಕು. ಇಂಡಸ್ಟ್ರಿಯಿಂದ ಆ ಗ್ಯಾಸ್ ಗಳನ್ನ ಬಿಡ್ತಿರ್ತಾರ, ಹೊಗೆ ಬಿಡ್ತಿರ್ತಾರೆ, ಅದನ್ನ ಪ್ರೊಸೆಸ್ ಮಾಡಿಬಿಡ್ಬೇಕು. ಆಮೇಲೆ ಸ್ಟ್ರಿಕ್ಟ್ ರೂಲ್ಸ್ ರೆಗ್ಯುಲೇಷನ್ ತುಂಬಿರ್ಬೇಕ್ರಿ ವಾಹನಗಳಿಗೆ ಮತ್ತು ಫ್ಯಾಕ್ಟರಿಗಳಿಗೆ. ಆಮೇಲೆ ರೆಡ್ಯೂಸ್ ವೆಹಿಕಲ್ ಇಮಿಷನ್ಸ್, ವೆಹಿಕಲ್ ಇಮಿಷನ್ ಮಾಡುವ, ಕಡಿಮೆ ಇಮಿಷನ್ ಮಾಡುವಂತ ವೆಹಿಕಲ್ ಗಳನ್ನ, ಉದಾಹರಣೆಗೆ ಸೋಲಾರ್ ಗಳನ್ನ ಯೂಸ್ ಮಾಡೋದು. ಆಮೇಲೆ ಇದು ಬ್ಯಾಟ್ರಿ, ಯಾವ್ದ್ರಿ ಇದು ಸೋಲಾರ್ ಬ್ಯಾಟ್ರಿ ವೆಹಿಕಲ್ ಬಂದವಲ್ಲ, ಓಕೆ, ಅವುಗಳನ್ನ ಯೂಸ್ ಮಾಡಿ ಇದನ್ನ ಕಂಟ್ರೋಲ್ ಮಾಡಬಹುದು. ಹೋಪ್ ಇದು ನಿಮ್ಗೆ ಯೂಸ್ಫುಲ್ ಆಗದಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.